ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಕಥೆಯನ್ನು ಮುಗಿಸ್ಬೇಕು ಅಂತ ಹೊಂಚಾಗ್ತಿರೋ ಶಕ್ತಿ ಪ್ರಸಾದ್, ಸಂಧ್ಯಾ ಸಾವಿಗೆ ತಾನೇ ಕಾರಣ ಅಂತ ಹೇಳ್ತಿರೋ ಬೃಂದ, ಆ ಕಡೆ JP ಪಾಟೀಲ್ ಹೊಡೆತಕ್ಕೆ ಛಿದ್ರವಾಗ್ತಿರೋ ಭಾರ್ಗವಿ, ಇದೆಲ್ಲದರ ಸುತ್ತುತ್ತಿರೋ ಅರ್ಜುನನ ಬದುಕು ಏನಾಯಿತು ಅಂಥದ್ದು, ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೋತಾ ಇದೆ, ಬಂದಿ ಆಗ್ತಾ ಇದ್ದಾಳ ಭಾರ್ಗವಿ ಮನೆಯಲ್ಲೇ. ಹಾಗಿದ್ರೆ ಮನೆಯಲ್ಲೇ ಅರೆಸ್ಟ್ ಮಾಡಿಬಿಟ್ರ JP ಪಾಟೀಲ್ ಭಾರ್ಗವಿನ, ಏನಾಯಿತು ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಪಾಟೀಲ್ ಮಗ ಅಂತ ಗೊತ್ತಿಲ್ಲದೆ ಭಾರ್ಗವಿ ಅರ್ಜುನನ್ನು ಪ್ರೀತಿ ಮಾಡ್ತಾಳೆ. ಆದರೆ ಅರ್ಜುನ್ JP ಪಾಟೀಲ್ ಮನೆಗೆ ಕರ್ಕೊಂಡು ಹೋಗಿದ್ದೆ ಗೊತ್ತಾಗುತ್ತೆ ಭಾರ್ಗವಿಗೆ, ಅರ್ಜುನ್ JP ಪಾಟೀಲ್ ಮಗ ಅಂತ. ಆ ಒಂದು ಕ್ಷಣಕ್ಕೆ ನಿಜವಾಗ್ಲೂ ಭಾರ್ಗವಿ ಆಘಾತಕ್ಕೆ ಒಳಗಾಗ್ತಾಳೆ, ಅರ್ಜುನನ್ನು ಬಿಟ್ಟು ಹೋಗ್ತಾಳೆ. ಆದರೆ ಅರ್ಜುನ್ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೊಂಡಾಗ ಅರ್ಜುನ್ ಮೇಲೆ ನಂಬಿಕೆ ಬರುತ್ತೆ, ಮತ್ತೆ ಅರ್ಜುನ್ ಜೊತೆ ವಾಪಸ್ JP ಪಾಟೀಲ್ ಮನೆಗೆ ಬರ್ತಾರೆ. ಆದರೆ ಅಲ್ಲೇ ಇರುವುದು ಟ್ವಿಸ್ಟ್, ಯಾವಾಗ ಭಾರ್ಗವಿ ಅರ್ಜುನನ್ನು ನಂಬಿ JP ಪಾಟೀಲ್ ಮನೆಗೆ ಬಂದ್ಲು, ಅಷ್ಟರಲ್ಲಿ ಆಲ್ರೆಡಿ JP ಪಾಟೀಲ್ಗೆ ಭಾರ್ಗವಿ ಅರ್ಜುನನ್ನು ಪ್ರೀತಿ ಮಾಡ್ತಿರೋ ಹುಡುಗಿ ಅನ್ನೋ ವಿಷಯ ಗೊತ್ತಾಗಿರುತ್ತೆ. ಜೊತೆಗೆ ಇಲ್ಲಿ ಇವರಿಬ್ಬರು ಮದುವೆ ಆಗಿ ಬಂದದನ್ನು ನೋಡಿದಂಥ JP ಪಾಟೀಲ್ ಅವರಿಬ್ಬರನ್ನ ಖುಷಿಯಿಂದಾನೇ ಮನೆ ತುಂಬಿಸ್ಕೊತಾರೆ. ಆದರೆ ತದನಂತರ ಇಲ್ಲಿ ಭಾರ್ಗವಿಗೆ ಒಂದು ಹೊಡೆತವನ್ನು ಕೊಡ್ತಾರೆ. ಬಿಕಾಸ್ ಇಲ್ಲಿ ಥ್ಯಾಂಕ್ ಯು ಅರ್ಜುನ, ನಿಜವಾಗ್ಲೂ ನಿಮ್ಮ ಅಪ್ಪನಿಗೋಸ್ಕರ ಇವಳನ್ನು ಟ್ರ್ಯಾಕ್ ಮಾಡಿ ಪ್ರೀತಿಸಿ ಮದುವೆ ಆಗಿ ಬಂದ್ಯಾ, ನಿಜವಾಗ್ಲೂ ಶುಭಾಷ್ ಮಗ್ನ, ನಿನ್ನನ್ನು ಹೀರೋ ಅಂತ ಹೇಳ್ತದೆ. ಬಟ್ ಇವತ್ತು ಗೊತ್ತಾಯಿತು ನೀನು ಹೇಳ್ತದ್ದು ನಿಜ ಅಂತ, ನನಗೋಸ್ಕರ ನನ್ನ ಶತ್ರುನ ಮದುವೆ ಆಗಿ ಬಂದೆಯಾ ನೀನು ಅಂತ ಹೇಳ್ತಾರೆ. ಈ ಒಂದು ಮಾತು ನಿಜವಾಗ್ಲೂ ಭಾರ್ಗವಿ ಮನಸ್ಸನ್ನು ನಾಟುತ್ತೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಯಾಕೆ JP ಪಾಟೀಲ್ ಅರ್ಜುನ ಮತ್ತು ಭಾರ್ಗವಿಯನ್ನು ಮನೆ ತುಂಬಿಸ್ಕೊಂಡ್ರು ಅಂತ. ಅದಕ್ಕೆ ಕಾರಣ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ಒಂದು ದೊಡ್ಡ ಕೋಟಿಯನ್ನು ರಚನೆ ಮಾಡಬೇಕು, ಜೊತೆಗೆ ಅವರಿಬ್ಬರ ನಡುವೆ ಬಿರುಕನ್ನು ಸೃಷ್ಟಿ ಮಾಡಿ ಇಬ್ಬರನ್ನ ಕೂಡ ಲೀಗಲಿ ದೂರ ಮಾಡಬೇಕು ಅನ್ನೋದು JP ಪಾಟೀಲ್ ಉದ್ದೇಶವಾಗಿತ್ತು. ಜೊತೆಗೆ ಇಲ್ಲಿ ವಿಕ್ಕಿ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಭಾರ್ಗವಿ ಮುಂದುವರಿಬಾರ್ದು, ನನ್ನ ಶತ್ರು ನನ್ನ ಮನೇಲೇ ಇದ್ದಾಳೆ ಅಂದಮೇಲೆ ಅವಳನ್ನ ಹೇಗೆ ಲಾಕ್ ಮಾಡಿ ಈ ಮನೇಲೇ ಇರೋ ಹಾಗೆ ಮಾಡಬೇಕು ಅಂತ ಗೊತ್ತು. ಜೊತೆಗೆ ಅರ್ಜುನ್ ತನಗೆ ಮೋಸ ಮಾಡಿದ್ದಾನೆ ಅನ್ನೋ ಒಂದು ನೋವಲ್ಲಿ ಆಕೆ ಖಂಡಿತವಾಗ್ಲೂ ಕೂಡ ಕೇಸ್ ಬಗ್ಗೆ ಯಾವುದ್ರ ಬಗ್ಗೆ ಕೂಡ ಯೋಚನೆ ಮಾಡೋದಿಲ್ಲ, ಅವಳ ಬದುಕೆ ಅವಳಿಗೆ ಸಾವಿರ ಆಗಿರುತ್ತೆ ಅಂತ. ಅದೇ ಒಂದು ಕಾರಣಕ್ಕೆ ಇಲ್ಲಿ JP ಪಾಟೀಲ್ನ ಅರ್ಜುನ್ ಮತ್ತು ಭಾರ್ಗವಿಯನ್ನು ಮನೆ ತುಂಬಿಸ್ಕೊಂಡು ಅರ್ಜುನ್ ಮತ್ತು ಭಾರ್ಗವಿ ಪ್ರೀತಿಯ ನಡುವೆ ದೊಡ್ಡ ಕಿಚ್ಚನ್ನೇ ಹತ್ಸಿದ್ರು ಅಂತ ಹೇಳ್ಬೋದು. ಇತ್ತ ಕಡೆ ಶಕ್ತಿ ಪ್ರಸಾದ್ಗೂ ಕೂಡ ಭರವಸೆಯನ್ನು ಕೊಟ್ಟರು, ಇವರಿಬ್ಬರ ನಡುವೆ ಡಿವೋರ್ಸ್ ಆಗುತ್ತೆ, ತದನಂತರ ವಂದನಾ ನನ್ನ ಮನೆ ಸೊಸೆ ಆಗ್ತಾಳೆ ಅಂತ. ಆದರೆ ಅಲ್ಲಿ ಶಕ್ತಿ ಪ್ರಸಾದ್ಗೆ ಭಾರ್ಗವಿ ಮತ್ತು ಅರ್ಜುನ್ ಮದುವೆ ಆಗಿ ಬಂದಿದ್ದಾರೆ ಅನ್ನೋ ವಿಷಯವನ್ನು ಮಗಳ ಹತ್ರ ಹೇಳೋಕ್ಕಾಗ್ತಿಲ್ಲ. ಜಸ್ಟ್ ಇಲ್ಲಿ ಒಂದು ಕುಂಕುಮ ಚೆಲ್ಲಿ ಹೋಗಿದ್ದಕ್ಕೇ ನನ್ನ ಅರ್ಜುನ್ ಮದುವೆ ಬೇಗ ಆಗಲಿ ಅನ್ನೋ ಒಂದು ಕುಂಕುಮ ಚೆಲ್ಲಿದ್ದಕ್ಕೇ ಇಷ್ಟು ಹುಚ್ಚಿ ಥರ ಆಡ್ತಿದ್ದಾಳೆ, ಈ ರೀತಿ ಹಣೆಗೆಲ್ಲ ಕುಂಕುಮ ಬಳ್ಕೊಂಡಿದ್ದಾಳೆ. ಅಂಥದ್ರಲ್ಲಿ ಏನಾದರೂ ಭಾರ್ಗವಿ ಅರ್ಜುನ್ ಮದುವೆ ಆಗಿದ್ದಾರೆ ಅಂತ ಗೊತ್ತಾದರೆ ಸುಮ್ಮನೆ ಬಿಡ್ತಾಳೆ, ಪ್ರೀತಿ ಮಾಡಿದ್ದಕ್ಕೆ ಇಷ್ಟು ಹುಚ್ಚಿ ಆಡ್ತಾಳೆ ಅಂತ ಅಂದ್ಕೊಂಡಂಥ ಶಕ್ತಿ ಪ್ರಸಾದ್ ಹೇಳೋದೇ ಇಲ್ಲ. ಹಾಗೆ ವಂದನಾನ ಅರ್ಜುನ್ ಮನೆಗೆ ಹೋಗಬೇಡ, ಅರ್ಜುನ್ ಸ್ವಲ್ಪ ಈ ಒಂದು ಮನಸ್ಥಿತಿಯಿಂದ ಆಚೆ ಬರಬೇಕಾಗಿದೆ, ಅವನಿಗೆ JP ಪಾಟೀಲ್ಗೆ ಭಾರ್ಗವಿ ಮತ್ತು ಅರ್ಜುನ್ ವಿಷಯ ಗೊತ್ತಾಗಿದೆ ಅಂತ ಸ್ವಲ್ಪ ಅವಮಾನ ಆಗಿದೆ. ಜೊತೆಗೆ ಎಂದೂ ಭಾರ್ಗವಿ ವಿಷಯಕ್ಕೆ ಹೋಗೋದಿಲ್ಲ ಅಂತ ಹೇಳಿದಾನೆ, ಅವನ್ನ ಸ್ವಲ್ಪ ದಿನ ಅವ್ನ ಪಾಡಿಗೆ ಅವ್ನು ಬಿಟ್ಬಿಡು ಅಂತ ಹೇಳಿ ಶಕ್ತಿ ಪ್ರಸಾದ್ ವಂದನಾ ಅವ್ರ ಮನೆಗೆ ಹೋಗೋದನ್ನು ತಡೀತಾರೆ. ಆದರೆ ಇಲ್ಲಿ ಶಕ್ತಿ ಪ್ರಸಾದ್ ಕೆಂಡಾಮಂಡಲ ಆಗಿದ್ದಾರೆ. ಇವತ್ತು ನನ್ನ ಬದುಕು ಈ ರೀತಿ ಛಿದ್ರ ಆಗ್ತದೆ, ನನ್ನ ಮಕ್ಕಳು ಈ ರೀತಿ ಆಡ್ತಿದ್ದಾರೆ, ಅವರ ಬದುಕಿಗೆ ತೊಂದರೆ ಆಗ್ತದೆ, ಇದಕ್ಕೆಲ್ಲ ಕಾರಣ ಯಾರು, ಆ ಭಾರ್ಗವಿ ಕಥೆಯನ್ನು ಒಮ್ಮೆಲೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡ್ರೆ ಈ JP ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅದು ಕಾನೂನು ಇದು ಕಾನೂನು ಅಂತ ಹೇಳ್ತಾರೆ. ಏನು ಮಾಡಬೇಕು ನಾನು, ಈ ಭಾರ್ಗವಿ ನನಗೆ ನೆಮ್ಮದಿನೇ ಇಲ್ದಾಗ ಮಾಡಿದಾಳೆ ಅಂತ ಹೇಳಿ ಫುಲ್ ಕೆಂಡಾಮಂಡಲ ಆಗಿಬಿಡ್ತಾರೆ ಶಕ್ತಿ ಪ್ರಸಾದ್. ಅದೇ ಟೈಮ್ಗೆ ವಿಕ್ಕಿ ಬರ್ತಾನೆ, ಅಪ್ಪ ಕೂಡ ಕುಡಿತಿರ್ತಾರೆ, ಮಗ ಕೂಡ ಕುಡಿಯೋಣ ಕಂಪ್ನಿ ಕೊಡೋಣ ಅಂತ ಬರ್ತಾರೆ. ಈ ಡ್ಯಾಡಿ ಇಷ್ಟು ಕೋಪ ಮಾಡ್ಕೊಂಬಿಡಿದ್ರೆ ಅಂತ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ, ಇವತ್ತು ನಾನು ಇಷ್ಟು ಅನುಭವಿಸ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ, ನಿನ್ನಿಂದಾನೇ ಎಲ್ಲ ಆಗಿದ್ದು, ನೀನು ಅದನ್ನು ಮಾಡದೇ ಇದ್ದಿದ್ರೆ ಇದನ್ನೆಲ್ಲ ನಾನು ಅನುಭವಿಸ್ಬೇಕಿತ್ತ, ಕೇಳಬೇಕಿತ್ತ, ನೋಡಬೇಕಿತ್ತ, ನನ್ನ ಕಣ್ಣು ಮುಂದೆ ನಿಂತಿದ್ರೆ ಒಂದು ಕ್ಷಣಕ್ಕೂ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ಮೊದಲು ಇಲ್ಲಿಂದ ತೊಲಕ್ಕೆ ಹೋಗ್ತಾ ಇರು ಅಂತ ಹೇಳಿ ಇಲ್ಲಿ ವಿಕ್ಕಿನ ಓಡಿಸ್ತಾರೆ. ಈ ಕಡೆ ವಿಕ್ಕಿಗೆ ಅನಿಸುತ್ತೆ ಸಂಧ್ಯಾಗಿಂದ ಭೂತ ಪ್ರೇತ ಆಗಿ ಬಂದು ಅಂದ್ಬಿಟ್ಲ, ಇಲ್ಲಪ್ಪ ಬಂದರೆ ನಮ್ಮ ಅಪ್ಪನ ಮೇಲೆ ಭಾರ್ಗವಿನೇ ಬರಬೇಕು ಅಂತ ಅನ್ಕೋತಾರೆ. ತದನಂತರ ಆತ ಕಡೆ ನಿರ್ಮಲಾ ಪಾಟೀಲ್ ಕೂಡ JP ಪಾಟೀಲ್ ಹತ್ರ ಅದೇ ವಿಷಯನ ಕೇಳ್ತಿದ್ದಾರೆ, ನೀವು ಮಾಡಿದ ಸರಿ, ನಾ ಅರ್ಜುನ್ ಭಾರ್ಗವಿಯನ್ನು ಒಪ್ಕೊಂಡ್ರಲ್ಲ, ಮನೆ ತುಂಬಿಸ್ಕೊಡ್ರಲ್ಲ, ನಿಜವಾಗ್ಲೂ ನಾನು ನೀವು ಈ ರೀತಿ ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ, ವಂದನಾ ಕತೆ ಏನು ಅಂತೆಲ್ಲ ಮಾತಾಡಿದಾಗ ನೀನು ಹೇಗೆ ನಂಬ್ಕೊಂಡೆ ನಿನ್ನ ಮಗ ನನ್ನ ಶತ್ರುನ ಮದುವೆ ಕರ್ಕೊಂಡು ಬಂದರೆ ನಾನು ಒಪ್ಕೋತೀನಿ, ಅವ್ರನ್ನ ನೋಡಿದಾಗ ನನಗೆ ಎಷ್ಟು ಕೋಪ ಬಂತು ಗೊತ್ತಾ, ಅವರನ್ನು ಅಲ್ಲಿ ಸಾಯಿಸಿ ಬಿಡಬೇಕು ಅನ್ನೋಷ್ಟು ಕೋಪ ಬಂತು. ಆದರೂ ಕೂಡ ನಾನು ಮನೆ ಒಳಗಡೆ ಸೇರಿಸ್ಕೊಂಡ್ರೆ ಅದಕ್ಕೂ ಕಾರಣ ಇದೆ, ನಾನು
ಶತ್ರು ಭಾರ್ಗವಿ, ನನ್ನ ಶತ್ರುನ ನನ್ನ ಜೊತೆ ಇಟ್ಕೊಂಡಾಗೆ ಅಲ್ವಾ ಅವಳ ಹೆಜ್ಜೆ ಗುರುತು ಏನು ಅಂತ ನನಗೆ ಗೊತ್ತಾಗೋದು. ಇತ್ತ ಕಡೆ ವಿಕ್ಕಿ ಕೇಸ್ ಈಗಲೇ ಮುಗೀತು ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ವಿಕ್ಕಿ ಕೇಸನ್ನು ಅವಳು ಅಪೀಲ್ ತೊಗೊಂಡು ಹೋಗ್ತಾಳೆ. ಈಗ ಆಲ್ರೆಡಿ ಸಂಧ್ಯಾ ಸಾವಾಗಿದೆ, ಅವನ ಮೇಲೆ ಅದು ಕೂಡ ಬರುತ್ತೆ. ಹಾಗಾಗಿ ಅವಳು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ವಿಕ್ಕಿ ಕೇಸನ್ನು ಅಪೀಲಿಗೆ ತೊಗೊಂಡು ಹೋಗ್ತಾಳೆ. ಜಸ್ಟ್ ದೌರ್ಜನ್ಯ ಮಾಡೋದಕ್ಕೆ ವಿಕ್ಕಿನ ಬಿಡಲಿಲ್ಲ, ಇನ್ನು ಸಾಯಿಸಿರೋ ವಿಷಯಕ್ಕೆ ಆಕೆಯನ್ನು ತೊಂದರೆ ಮಾಡಿ ದೌರ್ಜನ್ಯ ಮಾಡಿರೋ ವಿಷಯಕ್ಕೆ ಭಾರ್ಗವಿ ಸುಮ್ಮನೆ ಬಿಡ್ತಾಳೆ? ಖಂಡಿತ ಇಲ್ಲ. ಅದೇ ಕಾರಣಕ್ಕೆ ಈಗ ಅವಳನ್ನು ಈ ಮನೆಗೆ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ಆಲ್ರೆಡಿ ಕಿಚ್ಚಚ್ಚಿದ್ದೀನಿ. ಈ ಕಡೆ ಅರ್ಜುನ್ ಪ್ರೀತಿ ಸುಳ್ಳು ಅಂತ ಅವಳ ಮನಸ್ಸು ಕನಸಿರುತ್ತೆ. ಹಾಗಾಗಿ ಅವರಿಬ್ಬರು ಒಂದೂ ಕೂಡ ಆಗೋದಿಲ್ಲ. ಖಂಡಿತ ಅವರಿಬ್ಬರ ನಡುವೆ ಬೆರಕು ಬರುತ್ತೆ, ಬೇರೆ ಆಗ್ತಾರೆ. ತದನಂತರ ವಂದನಾನ ನನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ. ಇದಕ್ಕೆ ಬೃಂದ ಕೂಡ ಬಂದು ಸಾಥ್ ಕೊಡ್ತಾಳೆ. ಇದೆಲ್ಲದರ ನಡುವೆ ಆದ ಕಡೆ ಭಾರ್ಗವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಶಕುಂತಲಾ ಅವರು ನೀನು ಈ ಮನೇಲೇ ಇರಬೇಕು, ಈ ಮನೆ ಸೊಸೆ ಇದು ನಿನಗೂ ಸೇರಿದ್ದು, ನನ್ನ ಮೊಮ್ಮಗ ಒಳ್ಳೆಯವನು, ಈ ಜಿ ಪಿ ಪಾಟೀಲ್ಗೆ ಬುದ್ಧಿ ಕಲಿಸ್ಬೇಕು, ನನ್ನಿಂದ ಆಗಲಿಲ್ಲ ನೀನು ಅವನ್ನ ಸರಿದಾರಿಗೆ ತರ್ತೀಯ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಭಾರ್ಗವಿ ಕೂಡ ಮನೆಯಲ್ಲಿ ಉಳ್ಕೋತಾಳೆ. ಹಾಗಂದು ಮಾತ್ರಕ್ಕೆ ಅವಳು ಅರ್ಜುನನ್ನು ಒಪ್ಕೊಂಡಿರೋದಿಲ್ಲ. ಬಟ್ ಇಲ್ಲಿ ರುದ್ರ ಮತ್ತು ಶಕುಂತಲಾ ಇಬ್ಬರು ಕೂಡ ಸೇರಿಕೊಂಡಿದ್ದ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ಗೆ ಫಸ್ಟ್ ನೈಟ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಿರ್ತಾರೆ. ನಾನು ಅವ್ರನ್ನ ಒಪ್ಕೊಂಡೇ ಇಲ್ಲ, ಹೇಗೆ ನೀವು ಅಂದ್ಕೊಂಡ್ರಿ, ನೀವು ಹೇಳಿದ್ರಿ ಅಂತ ಮನೇಲಿ ಉಳ್ಕೊಂಡು ಮಾತ್ರಕ್ಕೆ ಯೋಚನೆ ಮಾಡ್ತೀನಿ ಅನ್ನೋ ಮಾತ್ರಕ್ಕೆ ಈ ರೀತಿ ಎಲ್ಲ ಮಾಡೋದಾ ಅಂದಾಗ ಏನು ಮಾತಾಡ್ತಿದ್ಯಮ್ಮ, ನಿಮ್ಮ ಮದುವೆ ದೇವರೇ ನಿಶ್ಚಯ ಮಾಡಿದ್ದು. ಖಂಡಿತವಾಗ್ಲೂ ಅರ್ಜುನ್ ಕೆಟ್ಟವನಲ್ಲಮ್ಮ, ಒಳ್ಳೆಯವನು ಅಂದಾಗ ಅದು ಹೇಗೆ ಒಳ್ಳೆಯವರು ಆಗೋಕ್ಕಾಗತ್ತೆ? ಜಿ ಪಿ ಪಾಟೀಲ್ ಮಗ ಅಲ್ವಾ, ನಂಗೆ ಮೋಸ ಮಾಡಿದ್ರಲ್ವ, ಹೇಳ್ಬೋದಿತ್ತಲ್ಲ ನಾನು ಜಿ ಪಿ ಪಾಟೀಲ್ ಮಗ ಅಂತ ಭಾರ್ಗವಿ ಹೇಳಿದಾಗ ರುದ್ರ ಅವರು ನೀನು ಹೇಳಿದ್ರೆ ಬಿಟ್ಟು ಹೋಗ್ತೀಯ ಅನ್ನೋ ಭಯ ಇರ್ಬೋದು ಅಂತಾರೆ. ಶಕುಂತಲ್ ಅವರು ಯಾವತ್ತಾದರೂ ಅರ್ಜುನ್ ಕೆಟ್ಟವನಾಗಿ ನಡ್ಕೊಂಡಿದ್ದಾನೆ. ಅವನು ಒಂದು ಹುಳುಗಡ್ಡಿಗೂ ಕೂಡ ಒಂದು ಇರುವೆಗೂ ಕೂಡ ನೋವು ಮಾಡ್ತವನಲ್ಲ. ಸಂಧ್ಯಾನೂ ಕೂಡ ತಂಗಿ ಥರ ಅಂದ್ಕೊಂಡಿದ್ದ, ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದಾನೆ, ಯಾವತ್ತಾರು ನಿನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ, ನಿನ್ಗೆ ಅವನ ಮೇಲೆ ಅನುಮಾನ ಬರೋ ರೀತಿ ಏನಾದರೂ ನಡ್ಕೊಂಡಿದ್ದಾನ ಅಂತ ಪ್ರಶ್ನೆ ಮಾಡ್ತಾರೆ ಶಕುಂತಲಾ. ಇಲ್ಲ ಅಂತ ಭಾರ್ಗವಿ ಹೇಳಿದಾಗ ನೋಡ್ತೀಯಾ ನನ್ನ ಮೊಮ್ಮಗ ತುಂಬಾ ಒಳ್ಳೆಯವನು, ನೀನು ಏನು ಯೋಚನೆ ಮಾಡಬೇಡ, ಆ ಜಿ ಪಿ ಪಾಟೀಲ್ ನಿಮ್ಮಿಬ್ಬರ ನಡುವೆ ಬಿರುಕು ತಂದಿದ್ದಾನೆ, ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅರ್ಜುನ್, ನೀನು ನಿಮ್ಮ ಹೊಸ ಬದುಕನ್ನು ಶುರು ಮಾಡಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಮನಸ್ಸನ್ನು ಬದಲಾಯಿಸ್ತಾರೆ ಶಕುಂತಲಾ ಅವರು. ಇದು ಕಡೆ ಅರ್ಜುನ್ ಮತ್ತು ಭಾರ್ಗವಿ ಒಂದಾಗೋಗಳಿಗೆ ಬಂದೇ ಬಿಡ್ತು. ಈ ಕಡೆ ಫಸ್ಟ್ ನೈಟ್ಗೆ ರೆಡಿಯಾಗಿ ಭಾರ್ಗವಿ ಹೋಗ್ತಿದ್ದಾಳೆ. ಅದರ ನಡುವೆ ಬೃಂದ ಬರ್ತಾಳೆ. ಏನು ಭಾರ್ಗವಿ, ಸಂಧ್ಯಾ ಸತ್ತು ಸ್ವಲ್ಪ ದಿನ ಕೂಡ ಆಗಲ್ಲ, ಆಲ್ರೆಡಿ ಸಂಧ್ಯಾ ಸಾವಿಗೆ ಕಾರಣ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಇಲ್ವಾ ನಿನಗೆ? ಸಂಧ್ಯಾ ಸಾವಿಗೆ ಕಾರಣ ಯಾರು? ಅವರು ನಿನ್ನ ಕಣ್ಮುಂದನೇ ಇದ್ದಾರೆ, ಆದರೂ ಕೂಡ ನಿನಗೆ ಅವರನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಭಾರ್ಗವಿಗೆ ಶಾಕ್ ಆಗುತ್ತೆ. ಯಾರದು ಅಂತ ಹೇಳಿ ಅನ್ನಿಸ್ತಿದ್ಯಾ? ಬೇರೆ ಯಾರೂ ಅಲ್ಲ, ಸಂಧ್ಯಾನ ಸಾಯಿಸಿದ್ದು ನಾನೇ ಅಂತ ಹೇಳಿ ಬೃಂದ ಹೇಳ್ತಾಳ. ಒಂದು ಮಾತನ್ನು ಕೇಳಿದ ನಿಜವಾಗ್ಲೂ ಭಾರ್ಗವಿ ಕೆಂಡಾಮಂಡಲ ಆಗ್ತದಾಳೆ. ಹಾಗಿದ್ರೆ ಇಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಆದ ಬೃಂದಾಗೆ ತಕ್ಕನಾದ ಶಾಸ್ತಿ ಮಾಡೋದಂತೂ ಭಾರ್ಗವಿ ಶತಸಿದ್ಧ. ಹಾಗಿದ್ರೆ ಜಸ್ಟ್ ವಿಕ್ಕಿ ಮೇಲೆ ಮಾತ್ರನ ಈ ಕಡೆ ಬೃಂದ ಮೇಲೂ ಕೇಸ್ ಆಗ್ತಿದ್ದಾಳೆ ಭಾರ್ಗವಿ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ